ದೇವೇಗೌಡರ ಮನೆಯವ್ರು ಏನು ಮಾಡಿದ್ದಾರೆ? ಎಲ್ಲ ಅವ್ರ ತೋಟ ಅವ್ರ ಮನೆ ಅವ್ರು ಮಾಡ್ಕೊಂಡಿದ್ದಾರೆ ಹೊರತು ಜನಗಳೇನು ಮಾಡಿಲ್ಲ. ಹಾಸನಲ್ಲಿ ಕಾಂಗ್ರೆಸ್ ಬರ್ತದೆ ಸರ್. ಹೊಳೆನರಸೀಪುರ ತಾಲೂಕಿಗೆ JS ಪಾಟೀಲ್ ನಾವು ಗೆಲ್ಸೋದು. ಏನ್ ಕಡು ದಬ್ಬ ಹಾಕಿರೋದೇನಿಲ್ಲ ಇಷ್ಟು ಗಂಟೆ 5 ವರ್ಷದಿಂದ ಏನ್ ಕಡು ದಬ್ಬ ಹಾಕ್ಯವ್ರೆ? ಯಾವ ಊರಿಗೆ ಬಂದವ್ರೆ? ನಾವು ದಳದಲ್ಲಿದ್ದು ಈಗ ಬಂದಿರೋದು ಕಾಂಗ್ರೆಸ್ಗೆ. ಏನ್ ಮಾಡವ್ರೆ? ಅಲ್ಲಿ ಮನೆ ಹತ್ರಕ್ಕೆ ಹೋದ್ರೆ ಅವ್ರ ಮನೆ ಎಕಡೆ ಬಿಡತ್ತ ನಿಂತ್ಕೋತಾರೆ ಜನ. ಈ ಸತಿ ಈ ಭಾಗದಲ್ಲಿ ಹೊಳೆನರಸೀಪುರ ಇದರಲ್ಲಿ ಹೆಚ್ಚು ಬಹುಮತ ಕೊಡ್ತದೆ JS ಪಾಟೀಲ್ ಅವ್ರಿಗೆ. ಗೆಲ್ಲದೆ ಅವರು. ಯಾಕೆಂತಂದರೆ ಅವರ ಒಳ್ಳೆತನ, ಒಳ್ಳೆ ರೀತಿ, ಹಿರಿಯರೇ ಆಗಲಿ ಕಿರಿಯರೇ ಆಗಲಿ, ಚಿಕ್ಕವರು ದೊಡ್ಡವರು ಅಂತ ಒಳ್ಳೆ ಭಾವನೆ ಕೊಡ್ತಾರೆ. ಯಾರು JS ಪಾಟೀಲ್ ಅವರ ಮಂತನದಲ್ಲಿ, ದೇವೇಗೌಡರ ಮಂತನದಲ್ಲಿ ಯಾವ ಕುಟುಂಬದಲ್ಲಿ ಅಲ್ವೇ ಅವರು ಒಳ್ಳೆ ಮಂತನ ಇಲ್ಲ. ಯಾರಿಗೂ ಹಿರಿಯರೇ ಆಗಲಿ ಕಿರಿಯರೇ ಆಗಲಿ ಗೌರವ ಕೊಡಲ್ಲ. ಒಂದು ಕಡೆ ಅದು. ಇವತ್ತು BJP ಕಡೆ ಕೈ ಜೋಡಿಸೋರು. ಯಾಕೆ ಹೋಗೋದ್ರೆ ಅವ್ರ ಆಸ್ತಿ ಅವ್ರ ಹಣ ಉಳಿಸ್ಕೊಳ್ಳೋಕ್ಕೋಸ್ಕರ ಹೋಗೋರು ಅಷ್ಟೇ. ಬೇರೆ ವಿಚಾರಕ್ಕೆ ಹೋಗಿಲ್ಲ ಅವರು. ಅವ್ರ ದುಡ್ಡ ಆಡಳಿತ ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೆ ನಾವು ಚೇಂಜಸ್ ಕಾಂಗ್ರೆಸ್ ಗೆಲ್ಲುತ್ತೆ ಸರ್. 100% ಕಾಂಗ್ರೆಸ್ ಗೆಲ್ಲುತ್ತೆ. ಯಾಕೆ ಕಾಂಗ್ರೆಸ್ ಗೆಲ್ಬೇಕು ಅಂತ? ಗೆಲ್ಬೇಕು ಸರ್. ಇಲ್ಲಿ ಎಲ್ಲ ಅವ್ರದೇ ಆಗಿದೆ. ಇಲ್ಲಿ ಗೆಲ್ಲೇಬೇಕು. ಅವ್ರು ಏನು ಮಾಡಿದ್ದಾರೆ? ಅಭಿವೃದ್ಧಿ ಏನು ಮಾಡಿದ್ದಾರೆ ಹೇಳಿ? ಯಾರು? ದೇವೇಗೌಡರ ಮನೆಯವ್ರು ಏನು ಮಾಡಿದ್ದಾರೆ? ಎಲ್ಲ ಅವ್ರ ತೋಟ ಅವ್ರ ಮನೆ ಅವ್ರು ಮಾಡ್ಕೊಂಡಿದ್ದಾರೆ ಹೊರತು ಜನಗಳೇನು ಮಾಡಿಲ್ಲ. 10,000 ಕೋಟಿ ತಂದಿದ್ದೀನಿ ಅಂತಾರಲ್ಲ, 5,000 ಕೋಟಿ ಅವ್ರ ಮನೆಗೆ ಹಾಕೊಂಡಿದ್ದಾರೆ. ಇನ್ನು 5,000 ಕೋಟಿ ಅಭಿವೃದ್ಧಿ ಮಾಡಿದ್ದಾರೆ ಅಷ್ಟೇ ಬಿಟ್ರೆ ಯಾವುದೇ ಇದರಲ್ಲಿ ಏನು ಮಾಡಿಲ್ಲ ಜನಗಳಿಗೆ ಅವರು. ಹಂಗಾಗಿ ಕಾಂಗ್ರೆಸ್ ಪಾರ್ಟಿ ಗೆಲ್ಬೇಕು ಸರಿ. ಈಗ ನಾವು ಹೊಳೆನರಸೀಪುರ ಬರ್ಬೇಕನ್ನೋದೆಲ್ಲೋ ಬಳಸ್ಬಂದು ಅದೇನೋ ಅಂತ ಏನ್ ಕತೆ ಅದು? ಅದು ಬ್ರಿಡ್ಜು ಕಾಂಟ್ರಾಕ್ಟ್ ಕಮಿಷನ್ ತಗೊಂಡ್ರು, ಬ್ರಿಡ್ಜ್ ಬಿದ್ದೋಯ್ತು, ಕಟ್ಟೋದ್ರು ಅವರು. ಅವ್ರೇನು ಕರೆ ತಗೊಂಡಿದ್ದಾರಲ್ಲ, ಏನ್ ತಗೊಂಡ್ರೆ ಕ್ರಮ ಏನ್ ತಗೊಂಡಿದ್ದಾರೆ? ಇಲ್ಲಿ ಕೇಳರೇ ಇಲ್ಲ. ಇಲ್ಲಿ 3ನೇ ಸರಿ ಬಿದ್ದೋಗಿರೋದು. ಇಲ್ಲಿ ಯಾರು ಕೇಳರೇ ಇಲ್ಲ. ಇಲ್ಲಿ ಕೇಳ್ಮೆ ಏನೂ ಇಲ್ಲ. ಹಂಗಾಗ್ಬಿಟ್ಟಿದೆ ಇಲ್ಲಿ ಹೊಳೆನರಸೀಪುರದಲ್ಲಿ. ಆ ಥರ ವಾತಾವರಣ ಆಗಿದೆ ಇಲ್ಲಿ. ಈ ಸರಿ ಏನಾರು ಬದಲಾವಣೆ ಆಗಲಿಲ್ಲ ಅಂದ್ರೆ ಯಾರನ್ನೂ ಕೇಳಲ್ಲ ಅವರು. ಅವ್ರು ಏನು ಬೇಕೋ ಅದು ಮಾಡ್ಕೊತಾರೆ. ಸುತ್ತ ಹೊಳೆನರಸೀಪುರ ಸುತ್ತವ 10 ಕಿಲೋಮೀಟರ್ ಹಾಸನ ಡಿಸ್ಟಿಕಲ್ಲಿ ಏಕವಚನದಲ್ಲಿ ಮಾತಾಡ್ತಾರೆ. ಅವ್ರದ್ದೇ ಆದಂಥ ಎಲ್ಲ ಜಮೀನು ಅಭಿವೃದ್ಧಿ ಆಗಿರೋದು ಅವ್ರದೇ. ಅದು 10,000 ಕೋಟಿ ತಂದಿದ್ದಾರೆ ಅಂತ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ. 5,000 ಕೋಟಿ ಅವ್ರ ಮನೆಗೆ ಹಾಕೊಂಡಿದ್ದಾರೆ. ಇನ್ನು 5,000 ಕೋಟಿ ಅಭಿವೃದ್ಧಿ ಮಾಡಿದ್ದಾರೆ. ಅದರಲ್ಲೂ ಅರ್ಧ ಬಿದೋಯ್ದೆ. ಆ ಥರ ಅಭಿವೃದ್ಧಿ ಮಾಡಿದ್ದಾರೆ. ಏನು ಜಾಸ್ತಿ ಏನು ಮಾಡಿಲ್ಲ ಅವರು. ಬೇಡ ಅವರು ಈ ಸರಿ. ಈ ಸರಿ ಬೇಕಿಲ್ಲ ಅವರು. ಚೇಂಜಸ್ ಮಾಡಬೇಕು. ಎಷ್ಟು ದಿನ ಅಂತ ನೋಡ್ತಾರೆ? ನಾವು ಭಾರಿ 30 ವರ್ಷದಿಂದ ನೋಡ್ಲೇ ಇದ್ದೀವಿ. ಅವರೇ ಬರ್ತಾ ಇದೆ. ಈ ಸರಿ ಚೇಂಜಸ್ ಆಗುತ್ತೆ. 100% ಗ್ಯಾರಂಟಿ ಆಗುತ್ತೆ. ಸರ್ ಏನಾಗ್ಬೋದು ಹಾಸನಲ್ಲಿ ಕಾಂಗ್ರೆಸ್ ಬರ್ತದೆ ಸರ್. ಹಾಸನ್ನು ಕಾಂಗ್ರೆಸ್ಸೇ ಬರಬೇಕು. ನಮ್ಮ ಹಾಸನ ಜಿಲ್ಲೆ ಉಳಿಬೇಕು. ಯಾಕೆಂದರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆಗ್ತಿರೋ ಅನ್ಯಾಯಗಳನ್ನು ತಡೆಯೋಕ್ಕಾಗೋದಿಲ್ಲ. ಆ ನಂತರ ಏನು ಮಾಡ್ತಾರೆ ಅಂದರೆ ಜಾತಿವಾದಿಗಳು, ಮೋಸಗಳು, ಯಾವುದೇ ಒಂದು ಕೆಲಸ ತತ್ತೀನಿ ಅಂತ ಹೋದರೆ, ಬ್ಯಾಂಕ್ ಲೋನ್ ತಗೋತೀನಿ ಅಂತ ಹೋದರೆ ರೇವಣ್ಣವ್ರ ಲೆಟ್ರ್ ಬೇಕು. ಆಯಿತಾ? ಆಮೇಲೆ ದಲಿತರಿಗೆ ಗಂಗಾ ಕಲ್ಯಾಣಿ ಬಾವಿಗಳಿಗೆ ಬಂದರೆ ಅವ್ರ ಲೆಟ್ರ್ ಬೇಕು. ಅಥವಾ ಆಮೇಲೆ ಯಾವ್ದಾರ ವಾಹನಗಳು ಐರಾವತ ಯೋಜನೆ ತಗತೀನಿ ಅಂತ ಹೋದ್ರೆ ರೇವಣ್ಣರ ಲೆಟ್ರ್ ಬೇಕು, ಫೋನ್ ಬೇಕು. ಅವರ ಜೊತೆ ಇರೋಂಥ ಅವರಿಂದ ಲೆಟ್ರ್ ಹೇಳಿಕೆ ಹೇಳಿಸ್ಬೇಕು. ನೇರವಾಗಿ ಏನು ಕೇಳಂಗಿಲ್ಲ. ಕತ್ಗಿಡ್ದು ಆಚೆ ದುಕ್ಕಿರಲ್ಲ, ದೋರ್ಸ್ಲ ಅವ್ರನ್ನ. ಈ ಥರ ಬರ್ತವೆ. ಹಾಗಾಗಿ ನಾವು ಅಂಥ ಭ್ರಷ್ಟರಿಗೆ ನಾವು ಓಟ್ ಕೊಡೋಕ್ಕೆ ತಯಾರಿಲ್ಲ. ನಾವು ಯಾವತ್ತು ಕಾಂಗ್ರೆಸ್ಗೆ ಕೊಡ್ತೀವಿ. ಕಾಂಗ್ರೆಸ್ಗೆ ನಾವು ಹಲವಾರು ಸಂಘಟನೆಗಳಲ್ಲಿ ಮುಂದುವರೆದು ಬರ್ತೀವಿ. ನಾವು ಸಾಕು. ನಾವು ಇಷ್ಟೇ ನಮಗೆ ಬೇಕಾಯ್ತು. ಜಯಂತ್ ಶ್ರೇಯಸ್ ಗೆಲ್ಲಿಸ್ತೀವಿ 100%. ಕೃಷ್ಣಮೂರ್ತಿ ನಾವು ಇಲ್ಲಿವರೆಗೂ ಅವ್ರನ್ನ ಗೆಲ್ಸ್ಕೊಂಡ್ ಬಂದಿದ್ದು. ಯಾರನ್ನ? ದೇವೇಗೌಡ ಕುಟುಂಬವ. ಈಗ ಅವ್ರಿಗೆ ನಾವು ಕೊಡಲ್ಲ ಓಟ. ಹೊಳೆನರಸೀಪುರ ತಾಲೂಕಿಗೆ JS ಪಾಟೀಲ್ರ ನಾವು ಗೆಲ್ಸೋದು. ಅದು ಬಿಟ್ರೆ ಯಾರು ಒಂದು ಓಟ್ನು ಕೊಡಲ್ಲ ನಾವು. ಹೊಳೆನರಸೀಪುರ JS ಪಾಟೀಲ್ರ ನಾವು ಗೆಲ್ಲಿಸ್ಬೇಕು. ಯಾಕೆ ಅಂದ್ರೆ ಅವ್ರ ದುರಹಂಕಾರ ಅಹಂಕಾರ ಹೇಳ್ಕೊಂಡು ಹೊಡಿರಲ್ಲ. ಒಂದು ಊರಿಗೆ ಇಜಿಟ್ ಕೊಟ್ಟವ್ರೆ 5 ವರ್ಷ ಕೊಟ್ಟಲ್ಲ. ಏನು ಕೆಲಸ ಮಾಡಿಲ್ಲ. ಅವ್ರಿಗೆ ನಮ್ಮ ಹಾಸನ ಜಿಲ್ಲೆ ಒಳಗೆ ಅವ್ರು ಓಟ್ನ ಕೊಡಕಲ್ಲ ನಾವು. ಅವರು BJP ಜೊತೆ ಹೋದ್ರು. ಈಗ ಜನಗಳಿಗೆಲ್ಲ ಭಾಳ ತೊಂದರೆ ಆಗಿದೆ. ಈಗೆಲ್ಲ ಭಾಳ ತೊಂದರೆ ಆಗಿದೆ. ಆಗೋದಿಲ್ಲ. ಅವರಿಂದ ಭಾಳ ನರಕ ಆಗ್ಬಿಟ್ಟದೆ ಜನಗಳಿಗೆ, ನಮ್ಮ ಪ್ರಜೆಗಳಿಗೆಲ್ಲ ನರಕ ಆಗ್ಬಿಟ್ಟದೆ. ಅವ್ರಿಗಿನ್ನ ಈ ಓಟ್ನೇ ಕೊಡಲ್ಲ ನಾವು. ಹಾಸನ ಜಿಲ್ಲೆ ಕೊಡಲ್ಲ. JS ಪಾಟೀಲ್ರಿಗೆ ನಾವು ಕೊಡೋದು. ಅವ್ರಿಗೆ ಕೊಡೋದು. ನಿಂಗೇರು ಮಾಜಿ ನಂಬರ್ ನಿಂಗೇರು ಚಿಗಳ್ಳಿ. ಸರ್ ಬನ್ನಿ ಮುಂದಕ್ಕೆ. ಸರ್ ಯಾಕೆ ಈಗ ಲೋಕಸಭಾ ಕ್ಷೇತ್ರ ಹಾಸನದಲ್ಲಿ ಏನಾಗಿದೆ? ಏನ್ ಕತೆ? ಏನಾಗ್ಬೋದು? ಇವ್ರ ಕುಟುಂಬದ ರಾಜ್ಯನ ಇವ್ರಿಗೆ ಕೊಡ್ಬೇಕಾ? ಇನ್ಯಾರು ಬೆಳೆಯಂಗಿಲ್ಲ.
ಬಿಡಂಗೆ ಇಲ್ಲ ಎಲ್ಲ ಇವ್ರ ಮನೆಗೆ ಇವ್ರು ಹೆಂಗ್ ಬೇಕು ಹಂಗೆ ಹೋಯ್ತಾರೆ BJPಗೆ ಹೋಯ್ತಾರೆ. ಆ ಯಡಿಯೂರಪ್ಪನ ಜೈಲಿಗೆ ಕಳಿಸಿದ್ರು ಇವರೇ, ಅವ್ರಿಗೆ ಜೊತೆ ಹಾಕೊಂಡಾರೆ. ಸರಿ ಕಾಂಗ್ರೆಸ್ಸಿಗೆ ಜೊತೆ ಹಾಕೊಳ್ಳೋದು ಇವ್ರು ಇದೇ ಕೆಲಸ ಇವರು. ಇವ್ರ ಕುಟುಂಬದ ರಾಜಕೀಯನ ಎಲ್ಲ ಬೇಸತ್ತು ಸಾಯ್ತಾವ್ರೆ ಜನ. ಯಾಕೆ ಪ್ರಜ್ವಲ್ ರೇವಣ್ಣ ಬೇಡ ಅಂತ ಏನ್ ಕಡ್ದು ದಬ್ಬ ಹಾಕಿರೋದೇನಿಲ್ಲ ಇಷ್ಟು ದಿನ ಗಂಟೆ 5 ವರ್ಷದಿಂದ. ಏನ್ ಕಡ್ದು ದಬ್ಬ ಹಾಕ್ಯವ್ರೆ? ಯಾವ ಊರಿಗೆ ಬಂದವ್ರೆ? ನಾವು ದಳದಲ್ಲಿದ್ದು ಈಗ ಬಂದಿರೋದು ಕಾಂಗ್ರೆಸ್ಗೆ. ಏನ್ ಮಾಡ್ಯವ್ರೆ? ಅಲ್ಲಿ ಮನೆ ಹತ್ರಕ್ಕೆ ಹೋದ್ರೆ ಅವ್ರ ಮನೆ ಎಕಡ ಬಿಡತ್ತ ನಿಂತ್ಕೋತಾರೆ ಜನ. ಅವ್ರ ಮನೆ ಹತ್ರಕ್ಕೆ ಹೋದ್ರೆ ಎಕಡ ಬಿಡತ್ತವ. ಎಲ್ಲ ಏನು ಮಾಡಿಲ್ವಾ ಇಲ್ಲಿ ಅಂತ ಏನ್ ಮಾಡ್ಯವ್ರೆ? ಅಲ್ಲೊಂದು 4 ಬಿಲ್ಡಿಂಗ್ ತಂದ್ಬಿಟ್ರೆ ಆಗ್ಬಿಡ್ತಾವ. ಬನ್ನಿ ರೋಡ್ ತೋರಿಸ್ತೀನಿ ಎಲ್ಲೆಲ್ಲ ಹೆಂಗ್ ರೋಡ್ ಗುಂಡ್ ಬಿದ್ದಾವೆ. 4 ಬಿಲ್ಡಿಂಗ್ ತಂದು ಸ್ಕೂಲ್ ತಂದು ಕಟ್ಬಿಟ್ರೆ ಆಗ್ಬಿಡ್ತಾ? ಈಗ ಅವ್ರು ಒಳ್ಳೆ ಕೆಲಸ ಮಾಡಿದ್ರು ಇಷ್ಟೊಂದು ಯಾಕೆ ಸುತ್ತಬೇಕು? ಯಾಕೆ ಸುತ್ತಬೇಕು? ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ರು ಅವರು. ಕುತ್ಕೊಂಡು ಗೆಲ್ಬೋದಾಗಿತ್ತು. ಕಳೆದ ಸರಿ ಕಾಂಗ್ರೆಸ್, ಈ ಸರಿ BJP. ಆ 3 ಸೀಟ್ಗೆ ಈ ಮೋದಿ ಇನ್ನು ಸ್ವಲ್ಪ ದಿನ ದೇಶನೇ ಮಾರ್ಬಿಟ್ಟು ಹೋಯ್ತಾನೆ ವಯ್ಯ. ದೇಶನೇ ಮಾರ್ಬಿಡ್ತಾನೆ. ಈಗಲೇ 1,61,00,000 ಕೋಟಿ ರೂಪಾಯಿ ಸಾಲ ಮಾಡವನೆ. ನೀರವ್ ಮೋದಿ, ಅಂಬಾನಿ ಇವ್ರು ಸಾಲ ತೀರ್ಸವನೆ ವಯ್ಯ. ಈಗೇನು ದಬ್ಬಾಕ್ತಾನೆ ಕಡ್ದು. ಕೆಲವ್ರು ಹೇಳ್ತಾರೆ ಮೋದಿ ಮಾರ್ತಾನೆ, ದೇಶನೇ ಮಾರ್ತಾನೆ ಈಗ. ಗ್ಯಾರಂಟಿ. ಶ್ರೇಯಸ್ ಪಟೇಲ್ ಅವ್ರು ಯಾಕೆ ಬೇಕು ಅಂತ? ಯಾಕೆ ಬೇಕು? ಒಳ್ಳೆ ತನ ಇರೋದು ಬೇಕು ಕೇಳ್ತಾವ್ರಿ ಇಷ್ಟೆಲ್ಲ ಜನ. ಈ ತಾಲೂಕೆ ಈ ಜಿಲ್ಲೆನೇ ಕುಣಿತಾವ್ರೆ ಅವ್ರು ಬೇಕು ಅಂತ. ಇವ್ರು ಒಳ್ಳೆ ಕೆಲಸ ಮಾಡ್ಕೊ ಬಂದಿರಿ ಯಾಕಂಗನ್ನೋರು. ಈ ಸಲ ದೇವೇಗೌಡರ ಫ್ಯಾಮಿಲಿನ ಇಲ್ಲಿಂದ ತಳ್ತೀರಿ? ಗ್ಯಾರಂಟಿ 100%. ಅದರಲ್ಲಿ ಅನುಮಾನವೇ ಇಲ್ಲ. ನಾನು LK ಶಂಕರಪ್ಪ, ಲುಕ್ಕೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು.